साधिका बेटगा ಹೋಗ್ರಿ ಮೇಲೆ ಹೋಗ್ರಿ राजप ಶಾಲ 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 ಮಂದಿಗೆ ವಿಷ್ಣು ನೋಡೆಲ್ಲ ಮಹಿಳೆಯರೆಲ್ಲರೂ ಸ್ಕೂಲ್ ಮಕ್ಕಳು ಅವರು ಪಾಪ ಅವರು ಬಡವರು ಗೌರ್ಮೆಂಟ್ ಸ್ಕೂಲ್ ತಂದೆ ಇರ್ಲಿಕ್ಕಂದ್ರೂ ಕೂಡ ಪಾಪಕ್ಕೆ ಅದು ತಾಯಿ ಮೇಲೆ ಸಾಧನೆ ಮಾಡಿದ ಏನಂತಮ್ಮ ಲಕ್ಷ್ಮೀ ನಂದು ಸರ್ ಒಂದು ಫೋಟೋ ಬಡವರು ನಿಂತಲ್ಲ ಸ್ಪೆಷಲ್ ಕೊಡಲ್ಲ ಓಕೆ ಸರ್ ಏನು ಹೇಳಿದ್ರೆ ಹೇಳ್ರಿ ಹೆಂಗೆ ಅಚೀವ್ ಮಾಡಿರಿ ಹೇಳ್ರಿ UDP ಅಧ್ಯಕ್ಷ ಚಂದ್ರಶೇಖರ್ ಹೊಸಮನಿ. ನಾವು ಈ ಬಾರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗಳು, ಎಜುಕೇಷನ್ ಮಿನಿಸ್ಟರ್ಸ್ ಅವರು, ಆನಂತರ ನಮ್ಮ ಡೈರೆಕ್ಟರು, ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರ ನೇತೃತ್ವದಲ್ಲಿ ಸಾಕಷ್ಟು ಬಾರಿ ನಮಗೆ ಸಭೆಯನ್ನು ಮಾಡಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಬೇಕು, ಆಮೇಲೆ ಇಲಾಖೆಯು ನೀಡಿದಂಥ ಮಾಡೆಲ್ ಕ್ವೆಶನ್ಸನ್ನು ನೀವು ರೆಫರ್ ಮಾಡಬೇಕು, ಅದೇ ರೀತಿ ಸ್ಟೇಟ್ ಲೆವೆಲ್ಗೆ
2 ಕ್ವಶನ್ಸ್ ಒಂದೇ ಕ್ವಶನ್ ಪೇಪರು ಇಡೀ ಸ್ಟೇಟ್ದಲ್ಲಿ ಎಲ್ಲ ಕಾಲೇಜುಗಳಿಗೆ ತೆಗೆದುಕೊಳ್ಬೇಕಂತೇಳಿ ಒಂದೇ ಕ್ವಶನ್ ಪೇಪರು ಅದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಕಾಲೇಜುಗಳಿಗೆ ಒಂದೇ ಇರಬೇಕು. ಅದರಲ್ಲಿ ಬರುವಂಥ ಮಾಡಲ್ ಕ್ವಶನ್ಸು ಅದರಲ್ಲಿ ಜಾಸ್ತಿ ಬಂದವು ಸರ್. ಈ ಸಲ ನಮ್ಮ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಬಂದವಂತಂದ್ರೆ ಮಾಡಲ್ ಕ್ವಶನ್ಸನ್ನು ಬಿಡಿಸಿರುವಂಥ ವಿದ್ಯಾರ್ಥಿಗಳು ಹೆಚ್ಚು ಬರೆದು ಅನುಕೂಲ ಮಾಡ್ಕೊತಾರೆ. ಈ ಸಲ ಸರ್ಕಾರ ಏನು ಮಾಡ್ತದೆ ಅಂತಂದರೆ ಕಳೆದ ಸಾಲಿನಲ್ಲಿ 35% ಪಾಸ್ ಆಗಬೇಕು. ಈ ಸಲ ಅದನ್ನು 33 ಮಾಡಿ ನಮ್ಮ ವಿದ್ಯಾರ್ಥಿಗಳೇ ಇನ್ನೂ ಹೆಚ್ಚಿನ ಅಂಕಗಳ ಬರುವಲ್ಲಿ ಎಲ್ಲ ನಮ್ಮ ಪ್ರಾಚಾರ್ಯರು, ಸಿಬ್ಬಂದಿಯವರು, ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಇದರಿಗೆ ಶ್ರಮ ವಹಿಸ್ತಾರೆ. ಇದು ಟೀಮ್ ವರ್ಕು ನಮ್ಮ ಸಾಹೇಬರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬರಿಗೆ, ನಾವು ಇಲಾಖೆ ಪರವಾಗಿ ನಮ್ಮ ಬೆನ್ನೆಲುಬು ಆಗಿ ನಿಂತಹ ಸಾಹೇಬರಿಗೆ ನಾವು ಧನ್ಯವಾದಗಳು. ಈಗ ಒಂದು ಈ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿಯನ್ನು ಮತ್ತೊಂದು ಸರಿಯಾಗಿ ನಿಭಾಯಿಸಬೇಕು ದೃಷ್ಟಿಯಿಂದ ಇಂದು ನಾನು ಎಲ್ಲ ನನ್ನ ಶಾಸಕ ಸಹೋದರರ ಜೊತೆಗೆ ಎಲ್ಲ ಜಿಲ್ಲಾಧಿಕಾರಿಗಳು, ಸಿಇಒ ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿದ್ವಿ. ಪ್ರಮುಖವಾಗಿ ಈ ಸಲ ಮಳೆ ನಮಗೆ ಚೆನ್ನಾಗಾಗಿದೆ. ಮಳೆ ಸುಮಾರು 53% ನಮಗೆ ಎಕ್ಸೆಸ್ ಆಗಿದೆ. ಆಮೇಲೆ ಜಲಾಶಯಗಳಲ್ಲಿ ಹೋದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಹೋದ ಸಲ ಆಲ್ಮಟ್ಟಿ ಅಣೆಕಟ್ಟಲ್ಲಿ ನಮಗೆ ಸುಮಾರು 29 TMC ನೀರಿತ್ತು. ಈ ಸಲ ಸುಮಾರು 34 TMC ನಮಗಿದೆ. ಒಂದು 5 TMC ಅಷ್ಟು ನಮಗೆ ಇನ್ನೂ ಜಾಸ್ತಿ ನೀರು. ಎರಡನೇದಾಗಿ ಹೇಳಬೇಕಾ, ಹೋದ ಸಲ ನಮಗೆ ಆಲ್ಮಟ್ಟಿ ಜಲಾಶಯದಲ್ಲಿ ಇದೇ ದಿವಸ 9ನೇ ತಾರೀಕಿಗೆ, ನಿನ್ನೆ 9ನೇ ತಾರೀಕಿಗೆ 29 TMC ನೀರಿತ್ತು. ಈಗ ನಮಗೆ 34 TMC ನೀರಿದೆ. 4 TMC ಅಷ್ಟು ನಮಗೆ 5 TMC ಅಷ್ಟು ಜಾಸ್ತಿ ಬರ್ತೀವಿ. ಅದೇ ರೀತಿ ನಾರಾಯಣಪುರ ಜಲಾಶಯದಲ್ಲಿ ಕೂಡ ಹೋದ ಸಲ 19 TMC ಇತ್ತು, ಈಗ ಅದು 21 TMC ಇದೆ. ಸುಮಾರು 1.5 TMC ಅಷ್ಟು ನೀರು ಜಾಸ್ತಿ ಇದೆ. ಇದು ಜಲಾಶಯಗಳಾಗಿವೆ. ಇವತ್ತು ನಾವು ಎಲ್ಲ ಗ್ರಾಮೀಣ ಮತ್ತು ನಗರ ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲರೂ ಕೂಡ ರಿವ್ಯೂ ಮಾಡಿದ್ದೀರಿ. ಪ್ರಮುಖವಾಗಿ ನಮ್ಮ ಜಲ್ದಾರೆ ಸ್ಕೀಮ್ಸು ಎರಡನ್ನೂ ಕೂಡ ರಿವ್ಯೂ ಮಾಡಿದ್ದೀವಿ. ಜಲ್ದಾರೆ 1 ನಾವು ಅದಕ್ಕೆ ಗಡುವನ್ನು ಕೊಟ್ಟಿದ್ದೀವಿ ಮತ್ತು ಪ್ರತಿ ತಿಂಗಳು ಅದಕ್ಕೆ ಪ್ರಗತಿಯನ್ನು ತೋರಿಸಬೇಕು ಅಂತೇಳಿ ನಾವು ಎಕ್ಸಿಕ್ಯೂಟಿವ್ಗೆ ನಿರ್ದೇಶನ ಕೊಟ್ಟಿದ್ದೀವಿ. ಜಲ್ದಾರೆ 1 6 ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕು ಮತ್ತು ಜಲ್ದಾರೆ 2 ಅದು ಮುಂದಿನ ಮಾರ್ಚ್ ಒಳಗಡೆ ನಮಗೆ ಫೆಬ್ರವರಿಯಲ್ಲಿ ಅದು ಮಾರ್ಚ್ ಒಳಗೆ ಎಂಡ್ ಆಗಬೇಕು. ಸೊ ದಟ್ ನಮಗೆ ಮುಂದಿನ ಬೇಸಿಗೆಯಲ್ಲಿ ಅದು ನಮಗೆ ಅನುಕೂಲ ಆಗಬೇಕು ಅಂತೇಳಿ. ಮತ್ತು ಈಗ ಗ್ರಾಮೀಣ ಏನು MPS ಸ್ಕೀಮ್ಸ್ ಇದ್ದಾವೆ, ಮಲ್ಟಿವಿಲೇಜ್ ಸ್ಕೀಮ್ಸು ಸುಮಾರು 40 MPS ಸ್ಕೀಮ್ಸ್ ಇದ್ದಾವೆ. ಮಲ್ಟಿವಿಲೇಜ್ ಸ್ಕೀಮ್ಸು ಹೋಬಳಿಗಳ ಕುಡಿಯುವ ಯೋಜನೆಗಳು. ಅದರಲ್ಲಿ ಆಲ್ಮಟ್ಟಿ ಮೇಲೆ 10, ನಾರಾಯಣಪುರ ಮೇಲೆ 8 ಮತ್ತು ಕೆನಾಲ್ ಮೇಲೆ 17 ಇದ್ದಾವೆ. ಮತ್ತು ಭೀಮಾ ನದಿ ಮೇಲೆ ಒಂದು ದಿವಸ 5 ಇದ್ದಾವೆ. ಈ ಭೀಮಾ ನದಿ ಮೇಲೆ ಇದ್ದಂಥದ್ದು 5 ಸ್ವಲ್ಪ ನಮಗೆ ಕ್ರಿಟಿಕಲ್ ಇದೆ. ಯಾಕಂದರೆ ಭೀಮಾ ನದಿ ಯಾವಾಗಲೂ ಕೂಡ ಅದೊಂದು ಡೆಫಿಸಿಟ್ ಬೇಸಿನು. ಮತ್ತು ಭೀಮಾ ನದಿಯಲ್ಲಿ ಏನಾಗಿತ್ತು, ಇಲ್ಲಿವರೆಗೆ ಅವರು ತಮ್ಮ ಹಳ್ಳಿಗಳಿಗಾದರೂ ಕೂಡ ನೀರು ಕೊಡಬೇಕಾಗಿತ್ತು, ವಿಶೇಷವಾಗಿ ಶೋಲಾಪುರ ಪಟ್ಟಣ. ಈಗ ಶೋಲಾಪುರ ಪಟ್ಟಣಕ್ಕೆ ಸಿಟಿಗೆ ಅವರು
ಸೋಲಾಪುರ ನಗರಕ್ಕೆ ಅವರು ಡೈರೆಕ್ಟ್ ಪೈಪ್ಲೈನ್ ಮಾಡ್ಕೊಡ್ತಿದ್ದ ಈಗ ಅವ್ರಿಗೂ ಕೂಡ ನೀರನ್ನು ಅಷ್ಟು ಯಾವ ಪ್ರಮಾಣದಲ್ಲಿ ನೀರು ಕೊಡ್ತಿದ್ರು ಭೀಮಾ ನದಿಗೆ, ಅದರಿಂದ ನಮಗೂ ಪ್ರಯೋಜನ ಆಗ್ತದೆ, ಅವ್ರಿಗೂ ಪ್ರಯೋಜನ ಆಗ್ತದೆ. ಅದು ಅರ್ಧದಷ್ಟು ಕಡಿಮೆ ಆಗ್ತದೆ. ಯಾಕಂದರೆ ಸೋಲಾಪುರದ್ದು ಲೋಡ್ ಫ್ಯಾಕ್ಟ್ರಿ ಹೋಗ್ಬಿಡ್ತದೆ, ಸೋಲಾಪುರಕ್ಕೆ ನೀರು ಹೋಗ್ಬಿಡ್ತದೆ. ಹೀಗಾಗಿ ಅಲ್ಲಿ ಸ್ವಲ್ಪ ದೊಡ್ಡ ನಮ್ಮ ಹೊಡೆತ ನಮ್ಗೆ ಬೀಳ್ತದೆ. ಇದು ಪರ್ಟಿಕ್ಯುಲರ್ ಸ್ಕೀಮ್ಸ್ನಲ್ಲಿ ನಮ್ಗೆ ಇರುವಂಥದ್ದು. ಆಮೇಲೆ ಕಷ್ಟವನ್ನು ಅನುಭವಿಸ್ಬೋದು ಅಂಥೇಳಿ ಅದನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಸುಮಾರು ಚರ್ಚದಲ್ಲಿ 17 ಹಳ್ಳಿಗಳು, ಆಮೇಲೆ ಗಿಟ್ಟಿಯಲ್ಲಿ 22 ಹಳ್ಳಿಗಳು, ಆಮೇಲೆ ವಿಜಯಪುರ ತಾಲೂಕಿನಲ್ಲಿ 3 ಹಳ್ಳಿಗಳು, ತಿಕೋಟ ತಾಲೂಕಿನಲ್ಲಿ 5 ಹಳ್ಳಿಗಳು, ತಾಳಿಕೋಟೆಯಲ್ಲಿ 2 ಮತ್ತು ದೇವರಪುರಿಗೆಯಲ್ಲಿ 1. ಸುಮಾರು 50 ಹಳ್ಳಿಗಳು ಮತ್ತು ಸುಮಾರು 87 ಜನವಸತಿಗಳು. ಇದಕ್ಕೆ ಸಮಸ್ಯೆ ಆಗ್ಬೋದು ಅಂತ ತಿಳ್ಕೊಂಡು ಅದನ್ನು ನಾವು ಐಡೆಂಟಿಫೈ ಮಾಡಿದೆ. 50 ಹಳ್ಳಿಗಳು ಮತ್ತು 87 ಜನವಸತಿಗಳು. ಚರ್ಚಾಂತಲ್ಲಿ 17, ಇಂಡಿಯಲ್ಲಿ 22, ವಿಜಯಪುರದಲ್ಲಿ 3, ತಿಕೋಟದಲ್ಲಿ 5 ಮತ್ತು ತಾಳಿಕೋಟೆಯಲ್ಲಿ 2, ಇಬ್ಬರಿಗೆಯಲ್ಲಿ ದೇವರಪುರಿಗೆಯಲ್ಲಿ 1. ಆಮೇಲೆ ನಗರ ಪ್ರದೇಶದಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದು ತಮಗೂ ಕೂಡ ಎಲ್ಲ ಗೊತ್ತಿದೆ. ಅದಕ್ಕೆ ವಾಟರ್ ಬೋರ್ಡ್ನವರು ಮತ್ತು ನಮ್ಮ ಏನು ಕಾರ್ಪೊರೇಷನ್ದು ಜಂಟಿಯಾಗಿ ಒಂದು ದಿವಸ ಇದನ್ನು ನಿಭಾಯಿಸಬೇಕು. ಅಲ್ಲಿ ಈ ಮುತ್ನಾರ್ ಕೆರೆ ಅಂತ ಕೂಡ ಟೆಂಪ್ರರಿ ಆಗಿ ದಿವಸ ನಾವು ಅದನ್ನು ಪ್ರತಿ ಸಲದ ನೀರು ತಿಳ್ಕೊಬೇಕು ಮತ್ತು ಅದಕ್ಕೆ ಸಪ್ರೇಟಾಗಿ ನಮ್ಮ ತುಳುದಿ ಕೆನಲ್ನಿಂದ ರುಟೀನ್ ಏನಿದೆ ಅದನ್ನು ಹೊರತುಪಡಿಸಿ, ಯಾಕಂದರೆ ರುಟೀನಲ್ಲಿ ಅವರೆಲ್ಲ ಕೆರೆಗಳು ಬರ್ತವೆ. ಹೀಗಾಗಿ ಅವರು ತಕರಾರು ಮಾಡ್ತಾರೆ. ಅವರ ಅವಧಿ ಮುಗಿದ್ಮೇಲೆ ಅಥವಾ ಅವ್ರ ಅವಧಿ ಮುಗಿದ ಅವ್ರು ಪ್ರಾರಂಭ ಮಾಡೋದಕ್ಕೆ ಮುಂಚೆ, ಬಿಫೋರ್ ಆರ್ ಆಫ್ಟರ್, ಒಂದು ವಾರ ಬರೀ ಪುನಃ ಸಲುವಾಗಿ ಎಕ್ಸ್ಕ್ಲೂಸಿವ್ ಆಗಿ ನೀರು ಕೊಡಬೇಕು. ನನ್ನ ಮೂಲಕ ನಾವು ಈ ನಗರದ ಕೆಲವೊಂದು ಇದು ಮಾಡೋ ಜೊತೆಗೆ ಎಲ್ಲ ಬಾವಿಗಳನ್ನ ಏನಿದಾವಲ್ಲ ನೀರು, ಆ ಬಾವಿಗಳನ್ನ ಕೂಡ ನಾವು ನೀರನ್ನು ಕುಡಿಯಲಿಕ್ಕೆ ಇದ್ರೂ ಕೂಡ ಅಟ್ಲೀಸ್ಟು ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಗೊಳಕ್ಕೆ, ಸ್ನಾನ ಮಾಡೋಕ್ಕೆ ಉಪಯೋಗಾಗಲಿಕ್ಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಅನ್ನೋದು. ಮತ್ತು ಕೆಲವೊಂದು ವಾಟರ್ ಬೋರ್ಡ್ನಿಂದ ಕೆಲವೊಂದು ಸಮಸ್ಯೆಗಳೆಲ್ಲ ಇತ್ತು. ಈ ಹಿಂದೆ ಕೆಲವೊಂದು ವಾರ್ಡ್ನಲ್ಲಿ 15 ದಿವಸಕ್ಕೆ ನೀಡುವಂಥದ್ದು ಕೂಡ ಆಗಿತ್ತು. ಯಾಕಂದರೆ ಕೆಲವೊಂದು ಕೆಲಸ ಕಾಮಗಾರಿ ಆಗಬೇಕಾಗಿತ್ತು, ಅದೆಲ್ಲವನ್ನು ಮಾಡಿದರೆ ಮತ್ತೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬಗೆಹರಿಸ್ಕೊಂಡು ಈಗ ವಿಜಯಪುರ ನಗರದಲ್ಲಿ ಕೂಡ ಈಗ ಸಮರ್ಪಕವಾಗಿ ನೀರನ್ನು ಮಾಡಬೇಕು. ಅದರ ಜೊತೆಗೆ ಇದು ಶಾರ್ಟ್ ಟರ್ಮ್ನಾಗೆ ನಾವೆಲ್ಲರೂ ಕೂಡ ಮಾಡಲಾಗಿದೆ. ಆಮೇಲೆ ಎಲ್ಲ ಕಡೆಯೂ ಕೂಡ ನಗರದಲ್ಲಿ ಕೂಡ ಮೊದಲೆಲ್ಲ ಬೋರ್ವೆಲ್ಸು, ಬಾವಿಗಳೆಲ್ಲ ಇದ್ದಾವೆ. ಅವೆಲ್ಲ ಹಿಂದೆ ಅಂತರ್ಜಲ ಇರಲಿಲ್ಲ, ಅವಾಗ ಈಗ ಅಂತರ್ಜಲ ಇರೋದ್ರಿಂದ ಅವನ್ನೆಲ್ಲರೂ ಕೂಡ ಐಡೆಂಟಿಫೈ ಮಾಡಿ ಅವನ್ನ ಸದುಪಯೋಗಪಡಿಸ್ಕೋಬೇಕು ಕುಡಿಯ ನೀರಿನ ಸಲುವಾಗಿ ಅನ್ನೋದನ್ನ ಒಂದು ಮಾತನ್ನು ಕೂಡ ಹೇಳಿದ್ವಿ. ಮತ್ತು ಪ್ರಮುಖವಾಗಿ ಈಗ ನಾವು ಈಗ ಇದು ಹೈ ಟೈಮ್, ಈಗ ನಾವು ಇನ್ನೊಂದು ಯೋಜನೆಯನ್ನು ಕೃಷ್ಣಾ ನದಿಯಿಂದ ಇನ್ನೊಂದು ಯೋಜನೆಯನ್ನು ದಿವಸ ವಿಜಯಪುರ ನೀರಿಗೆ ಹೊಸದಾಗಿ ಹೇಗೆ ಕಾವೇರಿ 1, 2, 3, 4, 5 ಬರ್ತದೆ, ಆ ಥರ ನಮಗೂ ಇದೊಂದು ಪೂರ್ಣೆ ಇರುತ್ತೆ. ಈಗ ಅದನ್ನು ಮಾಡುವ ಸಲುವಾಗಿ ಎಲ್ಲ DPR ರೆಡಿ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಇದು ಮಾಡ್ತೀವಿ. DPR ಕೂಡ ಮಾಡಿ ನಾವು ಇನ್ನೊಂದು ಸ್ಟೇಜ್ ವಾಟರ್ ನಾವು ಮಾಡಿದ್ರೆ ಅದು ಲಾಂಗ್ ಟರ್ಮ್, ನಾವು ಶಾರ್ಟ್ ಟರ್ಮ್ ನೋಡ್ಕೊಂಡು ಲಾಂಗ್ ಟರ್ಮ್ನಲ್ಲಿ ಅದನ್ನು ಕೂಡ ಕೈಗೆತ್ತಿಕೊಳ್ಳಿಕ್ಕೆ ವಿಜಯಪುರಿಗೆ ಇನ್ನೊಂದು ಸ್ಟೇಜಿನ ಡ್ರಿಂಕಿಂಗ್ ವಾಟರ್ ಸ್ಕೀಮನ್ನು ಮಾಡಲಿಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕೊರತೆ ಇಲ್ಲ. ಇನ್ನೇನು ಸ್ವಲ್ಪ ಸ್ಟಾಫ್ ಬಗ್ಗೆ ಸ್ವಲ್ಪ ನಮ್ಮದು ದೇವರಗುಂದಿ ಶಾಸಕರು ನಮ್ಮ ಟೆಂಪ್ರರಿ ಆಗಿದ್ದು ಸ್ಟಾಫ್ ಕೊಡಬೇಕು ಅಂತ. ಮಳೆಯ ಹಾನಿ, ಬೆಳೆ ಹಾನಿ ಸಹ ಏನು ಕೃಷಿ ಬೆಳೆ ಸುಮಾರು 4 ಹೆಕ್ಟೇರ್ ಅಷ್ಟಾಗಿತ್ತು. ಮತ್ತು ತೋಟಗಾರಿಕೆ ಬೆಳೆ ನಿಮ್ಮ ಮಾಧ್ಯಮದಲ್ಲೂ ಬರೀತಿದ್ರಿ, ಅದು ಸುಮಾರು 34 ಹೆಕ್ಟೇರ್ ಆಗಿದೆ. ಅಲ್ಲೇ ಇಲ್ಲಿ ಕೇಳುವಂಥದ್ದು ಜನ ಏನಿದೆ, ಸರ್ಕಾರದ ಸ್ಕೀಮ್ ಇರುವಂಥದ್ದು, ಕೇಂದ್ರ ಸರ್ಕಾರದ ಇನ್ಶೂರೆನ್ಸ್ ಸ್ಕೀಮ್ ಇರುವಂಥದ್ದು, ಬೆಳೆ ಹಾನಿಗೆ ಇದು ಮಾಡುವಂಥದ್ದು ಕೇವಲ ಆ ಏನು ಬೆಳೆ ಇರ್ತದೆ ಆ ಬೆಳೆ ಹಾನಿ ಬರ್ತದೆ. ಇಲ್ಲಿ ಜನ ಏನು ಮಾಡಿದ್ದಾರೆ, ಅವರು ತಮ್ಮ ಶೆಡ್ ಹಾಕಿ ಅವರು ಮನುಕರ್ ಮಾಡಿ ಆ ಶೆಡ್ಗಳ ಹಾನಿ ಆಗಿದೆ. ಆ ಮನು ಅಂತ ಎಲ್ಲರಿಗೂ ಕವರ್ ಇಟ್ಟಿಲ್ಲ.
ಅದು ಕೂಡ ಮಾಧ್ಯಮದಲ್ಲಿ ಹೇಗಾಗಿದೆ ಯಾರೋ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಇಟ್ ಇಸ್ ನಾಟ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್ ಆರ್ ಸ್ಕೀಮ್. ಅದಕ್ಕೆ ನಾವು ಅವ್ರಿಗೆ ಇಲಾಖೆದೊಂದು ಪ್ರಪೋಸಲ್ ರೆಡಿ ಮಾಡಿ ಒಂದು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥದ್ದು. ಈ ರೀತಿ ಏನು ಸ್ಟೋರ್ ಮಾಡಿರ್ತಾರೆ ಅದು ಹಾಗೆ ಅದನ್ನು ಕೂಡ ಕವರ್ ಆಗಬೇಕು ಅನ್ನೋ ಉದ್ದೇಶದಿಂದ ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ, ಅದನ್ನ ಮೂವ್ಮೆಂಟ್ ಮಾಡುವಂಥದ್ದು ಮಾಡಿದ್ದೀವಿ. ಆಮೇಲೆ ಯಾವ ಕೂಡ ಮಾನವ ಹಾನಿಯಾಗಿಲ್ಲ. ಇವತ್ತು ಜೀವ ಕೆಲವೊಂದು ದೊಡ್ಡ 3 ಪ್ರಾಣಿಗಳು ಸಹ ಹಾನಿಯಾಗಿದ್ದು, ಚಿಕ್ಕದು ಸುಮಾರು 12 ಒಟ್ಟು 15 ಪ್ರಾಣಿ ಹಾನಿಗಳು ಸಹ ಆಗಿದ್ದಾವೆ. ಪಡೆಯಲ್ಪಟ್ಟಿದ್ವಿ. ಮನೆಯವರು ಹಾನಿಯಾಗಿಲ್ಲ. ಹೀಗೆ ನಿರಂತರವಾಗಿ ಒಂದು ಸಹ ಈ ಎಲ್ಲ ನಮ್ಮ ವಿಪತ್ತು ನಿರ್ವಹಣಾ ಅಧಿಕಾರಿಗಳ ಸಭೆ ಆಗ್ತಾಯಿದೆ. ಮತ್ತು ನಮ್ಮ ಎಲ್ಲ ಪಿ ಡಿ ಅಕೌಂಟ್ಸ್ ತಹಶೀಲ್ದಾರ್ ಪಿ ಡಿ ಅಕೌಂಟ್ಸ್ನಲ್ಲಿ ಇವತ್ತು ಸುಮಾರು ಈಗಾಗಲೇ ನಮಗೆ ಸುಮಾರು 3,82,00,000 ಹಣದ ಕೊರತೆ ಇಲ್ಲ. ವಿಜಯಪುರದಲ್ಲಿ ಜಿಲ್ಲಾಧಿಕಾರಿಗಳ ಪಿ ಡಿ ಖಾತೆಗೂ ಕೂಡ ಸುಮಾರು 20 ಕೋಟಿಯಷ್ಟು ಲಭ್ಯ ಇದೆ. ಮತ್ತು ತಹಶೀಲ್ದಾರ್ ಹತ್ರ ಸುಮಾರು 3 ಕೋಟಿ 24 ಕೋಟಿ ಕೂಡ ಇದೆ. ಹೀಗಾಗಿ ಈ ಬೇಸಿಗೆಯಲ್ಲಿ ನಾನು ಇವತ್ತು ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ದಿವಸ ನಾನು ಕೂಡ ಒಂದು ಸಭೆಯನ್ನು ಮಾಡಿ ಎಲ್ಲರಿಗೂ ಕೂಡ ಅದನ್ನು ಏನು ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿ ತಿಳ್ಕೊಂಡು ಸೂಕ್ತವಾದಂಥ ನಿರ್ದೇಶನಗಳನ್ನು ಕೊಡಬೇಕು ಅಂತೇಳಿ ಇವತ್ತು ದಿವಸ ಈ ಸಭೆಯನ್ನು ಕರೆದಿದ್ದೀವಿ. ಎಲ್ಲ ಅಧಿಕಾರಿಗಳು ತಮ್ಮ ಕಷ್ಟಗಳಿದ್ದಾರೆ. ಇವತ್ತು ಕೆಲವೊಂದು ಕಡೆ ಟೇಲೆಂಟಿನ ಸಮಸ್ಯೆಗಳಿದೆ. ಟೇಲೆಂಟಿಗೆ ನೀರು ಹೋಗೋದಲ್ಲ, ಯಾಕಂದರೆ ಮೇಲಿನವರೆಲ್ಲರೂ ಕೂಡ ಮೋಟರ್ಸ್ ಹಚ್ತಾರೆ, ಅಂದರೆ ಆಮೇಲೆ ಸೈಫನ್ಗಳು ಮಾಡ್ತಾರೆ. ಈಗೆಲ್ಲರೂ ಕೂಡ ಸಮಸ್ಯೆಗಳಾಗಿರೋ ಕೂಡ ಹೇಳ್ತಾರೆ. ಅದಕ್ಕೆ ಎಲ್ಲ ಶಾಸಕರು ಕೂಡ ಬಗ್ಗೆ ಸೂಚಿಸಿದ್ದನ್ನು ಯಾರೂ ಕೂಡ ಮಾಡೋದಿಲ್ಲ. ಟೇಲೆಂಟಿಗೆ ನೀರು ಬಿಟ್ಟು ಹೋಗಿ ಅದಕ್ಕೆ ಯಾಕಂದ್ರೆ ಈಗ ರೀಜನಲ್ ಕಮಿಷನ್ಗೆ ಹ್ಯಾಂಡ್ ಓವರ್ ಇದೆ. ನೀರು ಕುಡಿ ನೀರಿನ ವಾಟರ್ ಡ್ರಿಂಕಿಂಗ್ ವಾಟರ್ ಪ್ರಯಾರಿಟಿ. ಇಷ್ಟು ದಿವಸ ನಮ್ಮ ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿ ICC ಕಡೆ ಇರ್ತಿತ್ತು. ಈಗ ಆಲ್ರೆಡಿ ಇಟ್ಸ್ ಬಿನ್ ಹ್ಯಾಂಡೆಡ್ ಓವರ್ ಟು ರೀಜನಲ್ ಕಮಿಷನರ್, ವಿಭಾಗಾಧಿಕಾರಿಗಳ ಕಡೆ ಹೋಗಿದೆ. ಅಂದರೆ ಇನ್ಮೇಲೆ ಕುಡಿ ನೀರಿಗೆ ಪ್ರಯಾರಿಟಿ ಆಗ್ತದೆ. ಈಗ ಏನು ರೈತರ ಬೆಳೆಗಳಿಗೆ ಒಂದು ಸ್ವಲ್ಪ ಪ್ರಾಮುಖ್ಯತೆ ಬರೋದಲ್ಲ. ಫಸ್ಟು ಕುಡಿ ನೀರಿನ ಇದು ಮಾಡಿ ಆಮೇಲೆ ರೈತರಿಗೆ ನೀರು ಕೊಡುವಂಥದ್ದು ಕೂಡ ಅದರಲ್ಲಿ ಇರೋ ಸಾಧ್ಯ ಮಾಡುವಂಥದ್ದಾಗ್ತದೆ. ನಾಳೆಯಿಂದ ಇವತ್ತು 2.3 TMCS ನೀರು ಮಾಡಿ ಎಲ್ಲರಿಗೂ ಕೂಡ ನಾಳೆ ನೀರು ಕೊಟ್ಕೊಂಡು ಈಗೆಲ್ಲ ನಮ್ಮ ಆದ್ಯತೆ ಏನಿದೆ ಎಲ್ಲ ಕೆರೆಗಳನ್ನು ತುಂಬಿಸ್ಕೊಳ್ಬೇಕು. ಈಗೆಲ್ಲ ಕೆರೆಗಳನ್ನ ತುಂಬಿಸ್ಕೊಂಡು ಎಲ್ಲಿ ಅರ್ಧ ಆಗಿದೆ ಅದಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಂತ ಮಾಡ್ಕೊಂಡು ಮೂಲಕ ಕೆರೆಗಳ ನೀರಿದ್ರೆ ಒಂದು ಸಹ ಒಂದು ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಎಲ್ಲ ನಿರ್ದೇಶಗಳನ್ನ ನಾವು ಕೊಟ್ಟಿದ್ದೀವಿ. ಪ್ರಮುಖವಾಗಿ ನಾವು ವಿಮಾ ತಳದಲ್ಲಿರುವಂಥದ್ದು ಏನಿದೆ ಅದರ 5 MPS ಸ್ಕೀಮ್ಸು ಅಲ್ಲಿಯ ಪ್ರದೇಶಗಳಿಗೆ ನಾವು ಹೆಚ್ಚಿಗೆ ಒಂದು ಒತ್ತನ್ನು ನೀಡಬೇಕಾಗಿದೆ. ಡ್ಯಾಮ್ನಲ್ಲಿ ನೀರಿನ ಕೊರತೆ ಇಲ್ಲ, ಆ ನೀರಿನ ಕೊರತೆ ಜಾಸ್ತಿ ಇದೆ ಅಂಥೇಳಿ ನಾವು ಅದನ್ನು ದುರುಪಯೋಗ ಆಗಬಾರ್ದು. ಅದನ್ನು ಸಮರ್ಪಕವಾಗಿ ಉಪಯೋಗ ನಾವು ಜುಲೈ ತನಕ, ಯಾಕಂದ್ರೆ ಮಳೆ ಜೂನಲ್ಲಿ ಮಳೆ ಬರ್ತದೆ, ಜೂನಲ್ಲಿ ಮಳೆ ಬರ್ತದೆ. ನಾವು ಜುಲೈವರೆಗೆ ಇವತ್ತು ನಾವು ಜುಲೈ 15ರವರೆಗೆ ಅಟ್ಲೀಸ್ಟ್ ನಾವು ಅದನ್ನು ನೀರನ್ನ ನಿಭಾಯಿಸುವಂಥದ್ದು ಆಗಬೇಕು. ಅದನ್ನು ಫೋನ್ ಮಾಡಿ ನಾವು ಖಾಲಿ ಮಾಡ್ಕೊಂಡು ಮುಂದೆ ಕುಡಿಲಕ್ಕೆ ನೀರಿಲ್ಲದಂಗೆ ಆಗಬಾರ್ದು. ಅದಕ್ಕೆ ಅದನ್ನು ಜುಡಿಷಿಯಸ್ ಆಗಿ ನಾವು ಎಚ್ಚರಿಕೆಯಿಂದ ನೀರನ್ನ ಬಳಕೆ ಮಾಡಬೇಕು ಅನ್ನೋದು ಕೂಡ ನಾವು ಚರ್ಚೆ ಮಾಡಿದ್ದೀವಿ.